ಜಮಖಂಡಿ ನಗರದಲ್ಲಿ ತಾಲೂಕಾ ಆಡಳಿತದ ಕಾರ್ಯವೈಖರಿಯ ಕುರಿತು ವಿದ್ಯಾರ್ಥಿನಿಯರಿಗೆ ಪಾಠ ಮಾಡಿದ ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್. ಜನವರಿ 3 ಸಂಜೆ 5 ಗಂಟೆ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಾಲೂಕಾ ಆಡಳಿತ ಸೌಧದಲ್ಲಿ ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್ ಅವರು ವಿವಿಧ ವಸತಿ ನಿಲಯಗಳ ವಿದ್ಯಾರ್ಥಿನಿಯರಿಗೆ ತಾಲೂಕಾ ಆಡಳಿತದ ಕಾರ್ಯವೈಖರಿಯ ಕುರಿತು ವಿವರವಾದ ಮಾಹಿತಿಯನ್ನು ನೀಡಿದರು. ಇನ್ನು ಈ ಸೇವೆ, ಉಪನೋಂದಣಿ ಕಾರ್ಯಾಲಯ ಮತ್ತು ಉಪ ಖಜಾನೆ ಕಾರ್ಯಾಲಯ, ತಹಶೀಲ್ದಾರ್ ಕಾರ್ಯಾಲಯ ಸೇರಿದಂತೆ ವಿವಿಧ ಕಾರ್ಯಾಲಯಗಳ ಕಾರ್ಯವೈಖರಿಯ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡಿದರು. ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವ ಕುರಿತು ಕೂಡ ವಿವರವಾಗಿ ಮಾಹಿತಿಯನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಜಮಖಂಡಿಯ ವಿವಿಧ ವಸತಿ ನಿಲಯಗಳಿಂದ ಆಗಮಿಸಿದ್ದ ವಿದ್ಯಾರ್ಥಿನಿಯರು ಭಾಗಿಯಾದರು. ಜೊತೆಗೆ ಸ್ಥಳೀಯ ತಾಲೂಕಾ ಆಡಳಿತ ಸೌಧದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಅದಕ್ಕಲ್ಲಿ ಒಂದು 20 ಜನ ಇರ್ತಾರೆ. ಅದ್ರ ಕೆಳಗೆ ನಮ್ಮ ಗ್ರಾಮ ಸಹಾಯಕರು ಮತ್ತು ವಿಲೇಜ್ ಅಕೌಂಟೆಂಟ್ ಅಂತ ಹೇಳಿದ್ವಲ್ಲ, ಅವ್ರು ಏನ್ ಮಾಡ್ತಾರೋ, ವಿಲೇಜ್ ಅಕೌಂಟೆಂಟ್ ಅವ್ರ ಮೇಲೆ ಕಂದಾಯ ನಿರೀಕ್ಷಕರು ಅಂತ ಇರ್ತಾರೆ. ಅವರೆಲ್ಲ ನಾವು ಕೊಟ್ಟಿರುವಂತ ಅಂದ್ರೆ ಏನಾದ್ರೂ ಮಾಹಿತಿ ಯಾರಿಗೆ ಇನ್ಕ್ಲೂಡ್ ಮಾಡ್ಕೊಂತಾರೆ, ಅಂದ್ರೆ ಫಿಲ್ಟರ್ ಮಾಡಿ ತಗೊಂತಾರೆ. ಯಾರು ಟಾಪ್ ಚೆನ್ನಾಗಿ ಬರ್ತಾರೆ ಅವ್ರನ್ನ ಇನ್ಕ್ಲೂಡ್ ಮಾಡ್ತಾರೆ. ಅಂದ್ರೆ 20,000 25,000 ಹುಡುಗರು ಬರ್ತಾರೆ ಮೇನ್ಸ್ ಪರೀಕ್ಷೆಗೆ. ಮೇನ್ಸ್ ಪರೀಕ್ಷೆ ಹೆಂಗಿರ್ತೈತಿ, ಜಮಖಂಡಿ ತಾಲೂಕಿಗೆ ಸಂಬಂಧಿಸಿದಂಗ ಭೂಮಿಗಳಿರ್ತಾವ, ನಿಮ್ಮ ಹೊಲಗಳಿದಾವಿಲ್ಲ, ಅವುಗಳದ್ದೆಲ್ಲ ರೆಕಾರ್ಡ್ ನಮ್ಮ ಪೂರ್ತಿ ತಾಲೂಕಿಂದ ಸಂಬಂಧಿಸಿದ್ದು ಏನೇನಂತಾರ, ನಿಮ್ಮ ಅಜ್ಜ ಮುತ್ತಜ್ಜ ಅವ್ರ ಕಡೆಯಿಂದ ಭೂಮಿ ಹೆಂಗ್ ಬಂತು, ಅದೇನಾದ್ರೂ ಸರ್ಕಾರ ನಿಮಗೆ ಕೊಟ್ಟಿತ್ತು. ಒಂದಿಷ್ಟು ಭೂಮಿಗಳನ್ನ ಸರ್ಕಾರ ಜನರಿಗೆ ಕೊಡ್ತು, ಯಾರ್ಯಾರಿಗೆ ಭೂಮಿ ಇಲ್ಲೋ ಅವ್ರಿಗೆಲ್ಲ ಕೊಡ್ತು. ನೀವೆಲ್ಲ ಉಳುವವನೇ ಒಡೆಯ ಓದಿರಿ, ಆಗ್ ಬಂತಲ್ಲ, ಅವಾಗ ನಾವು ಭೂಮಿಯನ್ನ ಕೊಟ್ವಿ. ಅವೆಲ್ಲ ರೆಕಾರ್ಡ್ಸ್ ಇಲ್ಲಿ ಸಿಗ್ತಾವ. ನಿಮಗೆ ಏನೇ ಬೇಕಂದ್ರೂ ಭೂಮಿ ಬಗ್ಗೆ, ಜಮೀನಿನ ಬಗ್ಗೆ ಬೇಕಂದ್ರೆ ಇಲ್ಲಿ ಇರ್ತೇವೆ. ಎಲ್ಲ ರೆಕಾರ್ಡ್ಸ್ ಇಲ್ಲಿ ಇರ್ತಾವ. ನಿಮ್ಮ ಅಪ್ಪಗದು ಕೇಳಿದ್ರಿ ಅಂದ್ರೆ ಅವ್ರು ಮಾಹಿತಿ ಕೊಡ್ತಾರೆ. ಸೊ ಇವತ್ತು ನಾವು ಹಂಗೆ ಇಡ್ಲಿ ಎಲ್ಲ ತೋರಿಸ್ಲಿಕ್ಕತ್ತೀವಿ. ಎಲ್ಲ ಚೆನ್ನಾಗಿ ನೋಡ್ರಿ. ಆಮೇಲೆ ನನ್ನ ಕೋಟರ್ ಕೆಲಸ ಏನು, ಎಷ್ಟು ತಾಲೂಕುಗಳು ಬರ್ತಾವು, ಯಾರ್ಯಾರು ಏನೇನು ಕೆಲಸ ಮಾಡ್ತಾರೆ, ಅವುಗಳ ಬಗ್ಗೆ ಎಲ್ಲವನ್ನು ಹೇಳ್ತೀನಿ. ಈ ಹುದ್ದೆಗೆ ಬರ್ಬೇಕಂದ್ರೆ ನೀವು ಏನೇನು ಮಾಡಬೇಕು, ಏನೇನು ನೋಡ್ಬೇಕು ಅನ್ನೋದನ್ನು ಹೇಳ್ತೀನಿ. ಹೋಗಿ ಐ ಥಿಂಕ್ ಕುರ್ಚಿ ಅಷ್ಟು